ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಿದ್ದರಾಮಯ್ಯ ವರ್ಸಸ್ ಪಿಣರಾಯಿ ವಿಜಯನ್. ಒಬ್ರು ಕರ್ನಾಟಕ ಸಿಎಂ, ಮತ್ತೊಬ್ರು ಕೇರಳ ಸಿಎಂ. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಪಿಣರಾಯಿ ವಿಜಯನ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಸಿದ್ದರಾಮಯ್ಯಗೆ 77 ವರ್ಷ, ಪಿಣರಾಯಿ ವಿಜಯನ್ಗೆ 80 ವರ್ಷ. ಸಿದ್ದರಾಮಯ್ಯಗಿಂತ ಪಿಣರಾಯಿ ವಿಜಯನ್ 3 ವರ್ಷ ದೊಡ್ಡವರು. ಶಿಕ್ಷಣ: ಸಿದ್ದರಾಮಯ್ಯ BSc ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಪಿಣರಾಯಿ ವಿಜಯನ್ PUC ವರೆಗೆ ಓದಿದ್ದಾರೆ. ಇಬ್ಬರಲ್ಲಿ ಹೆಚ್ಚು ಓದಿರೋದು ಸಿದ್ದರಾಮಯ್ಯ. ಗೆಲುವಿನ ಅಂತರ: 2023ರ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ 46,163 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 60.09% ಜನ ಸಿದ್ದರಾಮಯ್ಯಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಅತ್ತ ಪಿಣರಾಯಿ ವಿಜಯನ್ 2021ರ ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ 50,123 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 59.61% ಜನ ಪಿಣರಾಯಿ ವಿಜಯನ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಚುನಾವಣಾ ಅನುಭವ: ಸಿದ್ದರಾಮಯ್ಯ 1980ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ MLA, ಹಲವು ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಮತ್ತು 2 ಬಾರಿ ಕರ್ನಾಟಕ ಸಿಎಂ ಆಗಿದ್ದಾರೆ. ಹಾಗೆ 2 ಬಾರಿ ವಿಧಾನಸಭೆ, ಮತ್ತೆರಡು ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು 4 ಸೋಲು ಕಂಡಿದ್ದಾರೆ. ಪಿಣರಾಯಿ ವಿಜಯನ್ 1970ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 6 ಬಾರಿ MLA ಮತ್ತು 2 ಬಾರಿ ಕೇರಳ ಸಿಎಂ ಆಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್: ಸಿದ್ದರಾಮಯ್ಯ ವಿರುದ್ಧ 13 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ಕಾನೂನು ಬಾಹಿರವಾಗಿ ಗುಂಪು ಸೇರಿದ್ದು, ಚುನಾವಣೆ ಮೇಲೆ ಪ್ರಭಾವ ಬೀರಿದ್ದು, ಲಂಚ, ಗಲಭೆ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಪಿಣರಾಯಿ ವಿಜಯನ್ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ವಂಚನೆ, ಪಿತೂರಿ, ಗಲಭೆ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಪತ್ನಿ ಮತ್ತು ಮಕ್ಕಳು: ಸಿದ್ದರಾಮಯ್ಯ ಪತ್ನಿ ಹೆಸರು ಪಾರ್ವತಿ. ಇವರಿಗೆ 2 ಮಕ್ಕಳು, ಡಾಕ್ಟರ್ ಯತೀಂದ್ರ ಮತ್ತು ದಿವಂಗತ ರಾಕೇಶ್. ಪಿಣರಾಯಿ ವಿಜಯನ್ ಪತ್ನಿ ಹೆಸರು ಕಮಲಾ. ಇವರಿಗೂ 2 ಮಕ್ಕಳು, ವೀಣಾ ವಿಜಯನ್ ಮತ್ತು ವಿವೇಕ್ ಕಿರಣ್ ವಿಜಯನ್. ಚಿನ್ನ: ಸಿದ್ದರಾಮಯ್ಯ ಕುಟುಂಬದ ಬಳಿ 1.5 kg ಚಿನ್ನ ಇದೆ. ಇದರ ಮೌಲ್ಯ 90 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಣರಾಯಿ ವಿಜಯನ್ ಮತ್ತು ಪತ್ನಿ ಬಳಿ 80 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 3.30 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಸಿದ್ದರಾಮಯ್ಯ ಕುಟುಂಬದ ಬಳಿ. ಬೆಳ್ಳಿ: ಸಿದ್ದರಾಮಯ್ಯ ಕುಟುಂಬದ ಬಳಿ 12 kg ಬೆಳ್ಳಿ ಇದೆ. ಇದರ ಮೌಲ್ಯ 7.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಣರಾಯಿ ವಿಜಯನ್ ಮತ್ತು ಪತ್ನಿ ಬಳಿ ಬೆಳ್ಳಿ ಇಲ್ಲ. ಸ್ವಂತ ವಾಹನ: ಸಿದ್ದರಾಮಯ್ಯ ಹೆಸರಲ್ಲಿ ಇನ್ನೋವಾ ಕ್ರಿಸ್ಟಾ ಕಾರ್ ಇದೆ. ಇದರ ಮೌಲ್ಯ 28 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಣರಾಯಿ ವಿಜಯನ್ ಹೆಸರಲ್ಲಿ ಯಾವುದೇ ಸ್ವಂತ ವಾಹನ ಇಲ್ಲ. ಮನೆ ಅಥವಾ ಫ್ಲಾಟ್: ಸಿದ್ದರಾಮಯ್ಯ ಕುಟುಂಬದ ಬಳಿ 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 6 ಕೋಟಿ ರೂಪಾಯಿ. ಪಿಣರಾಯಿ ವಿಜಯನ್ ಮತ್ತು ಪತ್ನಿ ಬಳಿ 1 ಮನೆ ಇದೆ. ಇದರ ಮೌಲ್ಯ 35 ಲಕ್ಷ. ಕೃಷಿ ಜಮೀನು: ಸಿದ್ದರಾಮಯ್ಯ ಕುಟುಂಬ ಮೈಸೂರಿನಲ್ಲಿ 8.5 ಎಕರೆ ಕೃಷಿ ಜಮೀನು ಹೊಂದಿದೆ. ಇದರ ಮೌಲ್ಯ 1.29 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಣರಾಯಿ ವಿಜಯನ್ ಮತ್ತು ಪತ್ನಿ ಕೇರಳದಲ್ಲಿ 1 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇದರ ಮೌಲ್ಯ 51 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನು ಇರೋದು ಸಿದ್ದರಾಮಯ್ಯ ಕುಟುಂಬದ ಬಳಿ. ಕೃಷಿಯೇತರ ಸೈಟು: ಸಿದ್ದರಾಮಯ್ಯ ಕುಟುಂಬದ ಬಳಿ 14 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 8.33 ಕೋಟಿ. ಪಿಣರಾಯಿ ವಿಜಯನ್ ಮತ್ತು ಪತ್ನಿ ಬಳಿ ಕೃಷಿಯೇತರ ಸೈಟುಗಳಿಲ್ಲ. ವಾಣಿಜ್ಯ ಕಟ್ಟಡ: ಸಿದ್ದರಾಮಯ್ಯ ಕುಟುಂಬ ಬೆಂಗಳೂರಿನಲ್ಲಿ 1 ವಾಣಿಜ್ಯ ಕಟ್ಟಡ ಹೊಂದಿದೆ. ಇದರ ಮೌಲ್ಯ 7.33 ಕೋಟಿ. ಪಿಣರಾಯಿ ವಿಜಯನ್ ಮತ್ತು
ಪತ್ನಿ ಬಳಿ ವಾಣಿಜ್ಯ ಕಟ್ಟಡ ಇಲ್ಲ. ಷೇರು ಮ್ಯೂಚುವಲ್ ಫಂಡ್. ಸಿದ್ದರಾಮಯ್ಯ ಕುಟುಂಬ ವಿವಿಧ ಕಂಪನಿಗಳಲ್ಲಿ 2.42 ಕೋಟಿ ಮೌಲ್ಯದ ಷೇರು ಮತ್ತು ಮ್ಯೂಚುವಲ್ ಫಂಡ್ ಹೊಂದಿದೆ. ಪಿಣರಾಯಿ ವಿಜಯನ್ ಮತ್ತು ಪತ್ನಿ 3.30 ಲಕ್ಷ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ಸಾಲ ಕೊಟ್ಟಿರೋದು. ಸಿದ್ದರಾಮಯ್ಯ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 10 ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಪಿಣರಾಯಿ ವಿಜಯನ್ ಕುಟುಂಬದ್ದು 0. ಒಟ್ಟು ಆಸ್ತಿ. ಸಿದ್ದರಾಮಯ್ಯ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 51.93 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಪಿಣರಾಯಿ ವಿಜಯನ್ ಮತ್ತು ಪತ್ನಿ ಬಳಿ ಇರೋ ಆಸ್ತಿ 1.18 ಕೋಟಿ ಅಂತ ಘೋಷಿಸಿಕೊಳ್ಳಲಾಗಿದೆ. ಇಬ್ಬರಲ್ಲಿ ಸಿದ್ದರಾಮಯ್ಯ ಕುಟುಂಬವೇ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಸಿದ್ದರಾಮಯ್ಯ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಿವಿಧ ವ್ಯಕ್ತಿಗಳಿಗೆ ಕೊಟ್ಟಿರೋ ಸಾಲ. 10 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಪಿಣರಾಯಿ ವಿಜಯನ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಜಮೀನಿಂದು. 51 ಲಕ್ಷ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಆಸ್ತಿಯ ಹೆಚ್ಚಳ. ಸಿದ್ದರಾಮಯ್ಯ ಕುಟುಂಬದ ಬಳಿ 2013ರಲ್ಲಿ 13 ಕೋಟಿ ಆಸ್ತಿ ಇತ್ತು. 2018ರಲ್ಲಿ ಅದು 20 ಕೋಟಿಗೆ ಹೋಯಿತು. 2023ರಲ್ಲಿ 51 ಕೋಟಿ ಆಯಿತು. ಪಿಣರಾಯಿ ವಿಜಯನ್ ಮತ್ತು ಪತ್ನಿ ಬಳಿ 2016ರಲ್ಲಿ 1.07 ಕೋಟಿ ಮೌಲ್ಯದ ಆಸ್ತಿ ಇತ್ತು. 2021ರಲ್ಲಿ ಅದು 1.18 ಕೋಟಿಗೆ ಜಂಪ್ ಆಯಿತು. ಸಾಲ ಬಾಕಿ. ಸಿದ್ದರಾಮಯ್ಯ ಕುಟುಂಬ 23 ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಪಿಣರಾಯಿ ವಿಜಯನ್ ಕುಟುಂಬ ಯಾವುದೇ ಸಾಲ ಬಾಕಿ ಉಳಿಸಿಕೊಂಡಿಲ್ಲ. ಆದಾಯ. ಸಿದ್ದರಾಮಯ್ಯರ ವಾರ್ಷಿಕ ಆದಾಯ 20,49,000. ಅಂದ್ರೆ ತಿಂಗಳಿಗೆ ಸರಾಸರಿ 1,70,000, ದಿನಕ್ಕೆ 5,600 ಆಗುತ್ತೆ. ಪಿಣರಾಯಿ ವಿಜಯನ್ರ ವಾರ್ಷಿಕ ಆದಾಯ 2,87,000, ಅಂದ್ರೆ ತಿಂಗಳಿಗೆ ಸರಾಸರಿ 23,900, ದಿನಕ್ಕೆ 800 ರೂಪಾಯಿ ಆಗುತ್ತೆ. ಇಬ್ರಲ್ಲಿ ಸಿದ್ದರಾಮಯ್ಯ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ಸಿದ್ದರಾಮಯ್ಯ ಕುರುಬ ಸಮುದಾಯದವರು, ಅಂದ್ರೆ ಒಬಿಸಿ. ಪಿಣರಾಯಿ ವಿಜಯನ್ ಈಳವ ಅಥವಾ ತೀಯ ಸಮುದಾಯದವರು, ಇದು ಕೂಡ ಒಬಿಸಿ. ಸೊ ಫ್ರೆಂಡ್ಸ್, ಇದಿಷ್ಟು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಮತ್ತು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಸಿದ್ದರಾಮಯ್ಯ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಪಿಣರಾಯಿ ವಿಜಯನ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ನಿಮ್ಮ ನೆಚ್ಚಿನ ಸಿಎಂ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.